ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಕ್ರಾಫ್ಟರ್ಸ್ ವಿತ್ ಭಾವನಾ. ಸಂಜೆ ಹೊತ್ತು ಕಾಫಿ ಟೀ ಜೊತೆ ಸ್ಪೈಸಿ ಆ್ಯಂಡ್ ಕ್ರಂಚಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಅದೇ ಪೇಪರ್ ಅವಲಕ್ಕಿ ಮಿಕ್ಸರ್ ಅಥವಾ ಚಿವಡಾ ಅನ್ನುತ್ತಾರೆ. ಇದನ್ನು ಮಾಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ, 2 ಕಡ್ಡಿ ಅಷ್ಟು ಕರಿಬೇವು, ಕಡಲೆಪಪ್ಪು, ಒಣಗಿದ ಕೊಬ್ಬರಿಯನ್ನು ಕಟ್ ಮಾಡ್ಕೊಳ್ಳೋಣ. 4ರಿಂದ 5 ಬೆಳ್ಳುಳ್ಳಿಗಳನ್ನು ಚಿಪ್ಪೆ ಬಿಡಿಸಿದಂಗೆ ಚೆಚ್ಚೋಣ ಮತ್ತು 3 ಒಣಗಿದ ಮೆಣಸಿನ್ಕಾಯಿನ ಮುರಿದಿಟ್ಕೊಳ್ಳೋಣ. ಇವಾಗ ಒಂದು ದೊಡ್ಡ ಕಪ್ಪಷ್ಟು ಪೇಪರ್ ಅವಲಕ್ಕಿನ ತಗೊಳ್ಳಿ. ಇವಾಗ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಅದರಲ್ಲಿ ಪೇಪರ್ ಅವಲಕ್ಕಿಗಳನ್ನ ಹುರಿದ್ಕೊಳ್ಳೋಣ. ಏನು ಆಯಿಲ್ ತುಪ್ಪ ಏನೂ ಬೇಡ, ಡ್ರೈ ರೋಸ್ಟ್ ಮಾಡಿ ಒಂದು 10 ನಿಮಿಷಕ್ಕೆ ಲೋ ಫ್ಲೇಮಲ್ಲಿ ಹುರಿದ್ಕೊಳ್ಳಿ. ಅದಾದ ನಂತರ ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ಮತ್ತು ಅದೇ ಕಡಾಯಿಯಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ ಕಡಲೆಕಾಯಿ ಬೀಜನ ಹುರಿದ್ಕೊಳ್ಳೋಣ. ಇವಾಗ ಅರ್ಧ ಕಪ್ಪಷ್ಟು ಕಡಲೆಪಪ್ಪು, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಒಣ ಕೊಬ್ಬರಿಯನ್ನು ಹಾಕಿ ಮತ್ತು ಜಜ್ಜಿದ ಬೆಳ್ಳುಳ್ಳಿಗಳನ್ನು ಹಾಕಿ ಫ್ರೈ ಮಾಡೋಣ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋದನ್ನು ಮರಿಬೇಡಿ. ಬೆಳ್ಳುಳ್ಳಿ ಕೆಂಪಗಾಗಿದ ನಂತರ 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋಣ. ಇದನ್ನು ಹಾಕುವಾಗ ಲೋ ಫ್ಲೇಮಲ್ಲಿ ಅಥವಾ ಗ್ಯಾಸ್ ಆಫ್ ಮಾಡಿಬಿಡಿ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿಗೆ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಅದ ನಂತರ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಅದರ ಜೊತೆಗೆಯೇ ಈ ಪೇಪರ್ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪಟ್ ಅಂತ ಮಾಡೇ ಬಿಟ್ರಿ. ಇವಾಗ ಒಂದೇ ಕೆಲಸ ಬಾಕಿ ಇದೆ. ಇದನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡು ತಿನ್ನೋದು, ಅದು ಚಹಾ ಅಥವಾ ಕಾಫಿ ಜೊತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಹೊಡೀರಿ ಮತ್ತು ಬೇರೆಯವರಿಗೂ ಈ ರೆಸಿಪಿನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.